ರೇಣುಕಾಸ್ವಾಮಿ ಕೊಲೆ ಕೇಸಿನ ಟ್ರಯಲ್ಲು ಈ ಹಂತದಲ್ಲಿ ಶುರುವಾಗಿರಬೇಕಿತ್ತು. ಆದರೆ ಆ ಟ್ರಯಲ್ ಇನ್ನೂ ಕೂಡ ಆರಂಭ ಆಗ್ತಾ ಇಲ್ಲ. ಇದಕ್ಕೆ ಏನು ಕಾರಣ ಅನ್ನೋದರ ಬಗ್ಗೆ ಸ್ವತಃ ಸರ್ಕಾರದ ಪರ ವಕೀಲರು, ಪ್ರಾಸಿಕ್ಯೂಷನ್ ಪರ ವಕೀಲರು ಕೋರ್ಟ್ಗೆ ಮೆಮೊ ಸಲ್ಲಿಸಿದ್ದಾರೆ. ಕೊಲೆ ಕೇಸ್ ಆರೋಪಿಗಳ ಟ್ರಯಲ್ ವಿಳಂಬಕ್ಕೆ ಉದ್ದೇಶಪೂರ್ವಕವಾಗಿ ಯತ್ನಿಸಲಾಗ್ತಾ ಇದೆ ಅಂತ ಮೆಮೊ ಸಲ್ಲಿಸಿದ್ದಾರೆ. ಪ್ರಾಸಿಕ್ಯೂಷನ್ ಪರ ವಕೀಲ ಎಸ್ಪಿಪಿ ಪ್ರಸನ್ನ ಕುಮಾರ್ ಸೆಷನ್ ಕೋರ್ಟ್ಗೆ ಮೆಮೊ ಸಲ್ಲಿಕೆ ಮಾಡಿದ್ದಾರೆ. ಇಂಟೆನ್ಷನಲ್ಲಿ ವಿಳಂಬ ಮಾಡ್ತಿದ್ದಾರೆ. ಕೊಲೆ ಕೇಸ್ನ ಟ್ರಯಲ್ ಬೇಗ ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಡಿಸ್ಚಾರ್ಜ್ ಅರ್ಜಿಗಳನ್ನು ಸಲ್ಲಿಕೆ ಮಾಡೋ ಮುಖಾಂತರ ಟ್ರಯಲ್ ವಿಳಂಬ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಡಿಸ್ಚಾರ್ಜ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮನ್ನು ಈ ಪ್ರಕರಣದಿಂದ ಕೈ ಬಿಡಿ ಅಂತ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಅರ್ಜಿ ಇತ್ಯರ್ಥ ಆಗೋವರೆಗೂ ಕೂಡ ಟ್ರಯಲ್ ನಡೆಯಂಗಿಲ್ಲ. ಸೊ ಇದು ಉದ್ದೇಶಪೂರ್ವಕವಾದಂಥ ಪ್ರಯತ್ನ, ಆರೋಪಿಗಳು ಮಾಡ್ತಾ ಇರುವಂಥ ಉದ್ದೇಶಪೂರ್ವಕವಾದಂಥ ಪ್ರಯತ್ನ ಅಂತ ಮೆಮೊ ಸಲ್ಲಿಸಿದ್ದಾರೆ ಎಸ್ಪಿಪಿ. 2 ತಿಂಗಳಿಂದ ಕೋರ್ಟ್ನ ಅಮೂಲ್ಯ ಸಮಯವನ್ನು ಹಾಳು ಮಾಡುವಂಥ ಪ್ರಯತ್ನ ಆಗ್ತಾ ಇದೆ. ಒಬ್ಬರ ನಂತರ ಒಬ್ಬರು ಡಿಸ್ಚಾರ್ಜ್ ಅರ್ಜಿ ಹಾಕೋ ಮೂಲಕ ವಿಳಂಬ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಟ್ರಯಲ್ ಆದಷ್ಟು ಬೇಗ ಆರಂಭಿಸುವಂತೆ ಎಸ್ಪಿಪಿ ಪ್ರಸನ್ನ ಕುಮಾರ್, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಪ್ರಾಸಿಕ್ಯೂಷನ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಲಾಗ್ತಾ ಇದೆ. ದರ್ಶನ್ ಕೇಸಲ್ಲಿ ಟ್ರಯಲ್ ಸ್ಟಾರ್ಟ್ ಆಗೋದಕ್ಕೆ ಅಡ್ಡಿ ಮಾಡ್ತಿದ್ದಾರೆ ಅಂತ ಮೆಮೊ ಸಲ್ಲಿಸಿದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ. ರಮೇಶ್, ಯಾವ ಕಾರಣಕ್ಕಾಗಿ ಈ ರೀತಿ ಆರೋಪಿಗಳ ಪರ ವಕೀಲರು ಮಾಡ್ತಿದ್ದಾರೆ ಅನ್ನೋದರ ಬಗ್ಗೆ ಏನಾದರೂ ಹೇಳಿದ್ದಾರಾ? ಅಂದ್ರೆ ಏನ್ ತಂತ್ರಗಾರಿಕೆ ಇದು? ರಕ್ಷಿತ್, ಅಂದ್ರೆ ಅರ್ಜಿಯಲ್ಲಿ ದಾಖಲಾಗಿರುವಂತ ಇನ್ನೊಂದಷ್ಟು ಅಂಶಗಳು ಅಂದ್ರೆ ಗೊತ್ತಾಗಬೇಕಾಗಿರುವಂತದ್ದು ಕೆಲವೇ ಕ್ಷಣಗಳಿಂದಷ್ಟೇ ಎಸ್ಪಿಪಿ ಅವರ ಕಡೆಯಿಂದ ಕೋರ್ಟ್ಗೆ ಒಂದು ಮೆಮೋವನ್ನ ಸಲ್ಲಿಕೆ ಮಾಡಲಾಗಿರುವಂತದ್ದು. ಆ ಮೆಮೋದಲ್ಲಿರುವಂತಹ ಉದ್ದೇಶ ಅಂದ್ರೆ ಏನು ಮಾಹಿತಿ ಏನಂದ್ರೆ, ಈಗಾಗಲೇ ಸುಪ್ರೀಂ ಕೋರ್ಟ್ ಈ ಒಂದು ಟ್ರಯಲ್ ಅನ್ನ ಆದಷ್ಟು ಬೇಗ ಶುರು ಮಾಡಬೇಕು, ಎಕ್ಸ್ಪೀಡಿಯಸ್ಲಿ ಟ್ರಯಲ್ ಅನ್ನ ಮುಗಿಸಿ ಅಂತೇಳಿ ಹೇಳಿದೆ. ಅದೇ ಹಿನ್ನೆಲೆಯಲ್ಲಿ ಸೆಷನ್ಸ್ ಕೋರ್ಟ್ ಕೂಡ ಫಾಸ್ಟ್ ಆಗಿ ಟ್ರಯಲ್ ಮಾಡ್ಲಿಕ್ಕೆ ಸಿದ್ಧತೆ ನಡೆಸ್ತಾ ಇದೆ. ಆದರೂ ಕೂಡ ಆರೋಪಿಗಳ ಪರ ವಕೀಲರು ಅಂದ್ರೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಗಳನ್ನ ಪದೇ ಪದೇ ಒಬ್ಬರ ನಂತರ ಒಬ್ಬರು ಹಾಕುವಂತ ಪ್ರಯತ್ನಗಳನ್ನ ಮಾಡುವ ಮೂಲಕ ಒಂದು ವಿಳಂಬವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇದೇ ಸೆಷನ್ಸ್ ಕೋರ್ಟ್ ಮೊದಲು ಹೇಳಿತ್ತು, ಅಂದ್ರೆ ಯಾರಾದ್ರೂ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕುವಂತಿದ್ದರೆ ಅದನ್ನ ಎಲ್ಲರೂ ಒಟ್ಟಿಗೆ ಸಲ್ಲಿಸಿ ಅನ್ನುವಂಥದ್ದನ್ನ ಹೇಳಿದ್ದರೂ ಕೂಡ ಒಬ್ಬರ ಅರ್ಜಿ ದಾಖಲಾಗಿ ಅದು 2-3-4 ಹಿಯರಿಂಗ್ ಮುಗಿದು ಅದರ ಡಿಸ್ಪೋಸ್ ಆದ ನಂತರ ಮತ್ತೊಬ್ಬರು ಹಾಕುವಂತದ್ದು, ಈಗ ಒಬ್ಬರ ನಂತರ ಒಬ್ರು ಆಗ್ತಾ ಇದ್ದಾರೆ. ಇದುವರೆಗೆ 4 ಜನರು ಮಾತ್ರ ಅರ್ಜಿಯನ್ನು ಸಲ್ಲಿಸಿರುವಂತದ್ದು. ಇನ್ನೂ 17 ಜನ ಆರೋಪಿಗಳು ಇರ್ಲಿ, ಇನ್ನೂ ಹಲವರು ಇದ್ದಾರೆ. ಇವರು ಕೂಡ ಮತ್ತೆ ಮುಂದೆ ಪದೇ ಪದೇ ಅರ್ಜಿಗಳನ್ನ ಹಾಕಿಕೊಂಡು ಮುಂದೆ ಬರುವಂತ ಸಾಧ್ಯತೆಗಳಿದೆ. ಹಾಗಾಗಿ ಇಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡದೆ ಟ್ರಯಲ್ ಅನ್ನ ಆದಷ್ಟು ಬೇಗ ಶುರು ಮಾಡಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಹೇಳಿರುವಂತದ್ದು. ಯಾಕೆಂದ್ರೆ ಇದೇ ಪ್ರಸನ್ನ ಕುಮಾರ್ ಸುಪ್ರೀಂ ಕೋರ್ಟ್ ನಲ್ಲಿ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ಆದಷ್ಟು ಬೇಗ ನಾವು ಟ್ರಯಲ್ ಅನ್ನ ಮುಗಿಸ್ತೇವೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿಕೆಯನ್ನು ಹೇಳಿ ಅಂದ್ರೆ ಕೋರ್ಟ್ಗೆ ಹೇಳಿದ್ರು. ಹಾಗಾಗಿ ಆ ಒಂದು ಇದಕ್ಕೆ ಎಸ್ಪಿಪಿ ಅವರು ಸಿದ್ಧವಾಗಿದ್ದಾರೆ. ಆದರೆ ಎಲ್ಲೊಂದ್ ಕಡೆ ಆರೋಪಿಗಳ ಪರ ವಕೀಲರು ವಿಳಂಬ ಧೋರಣೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಕೆಲವರು ಅಂದ್ರೆ ಈಗ ಎಲ್ಲರೂ ಒಟ್ಟಿಗೆ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕುವಂತರು ಒಟ್ಟಿಗೆ ಒಂದೇ ಸರಿ ಹಾಕಿ ಎಲ್ಲವನ್ನೂ ಕೂಡ ಒಟ್ಟಿಗೆ ವಿಚಾರಣೆ ನಡೆಸ್ತಾರೆ. 1-2 ವಾರದಲ್ಲಿ ಆ ಎಲ್ಲಾ ಡಿಸ್ಚಾರ್ಜ್ ಅಪ್ಲಿಕೇಶನ್ ಗಳನ್ನ ಡಿಸ್ಪೋಸ್ ಅನ್ನ ಮಾಡ್ಲಿಕ್ಕೆ ಕೋರ್ಟ್ಗೆ ಆಗುತ್ತೆ. ಆದ್ರೆ ಒಂದಕ್ಕೂ ಆದ್ರೂ ಅಷ್ಟೇ ಸಮಯ ಬೇಕು, 17ಕ್ಕಾದ್ರೂ ಅಷ್ಟೇ ಸಮಯ ಬೇಕಾಗುತ್ತೆ. ಹಾಗಾಗಿ ಈ 17 ಅರ್ಜಿಗಳು ಒಬ್ಬೊಬ್ಬರಾಗಿ ಆಗ್ತಾ ಇರುವಂತದ್ದು ಸರಿಯಾದಂತ ಕ್ರಮ ಅಲ್ಲ. ಹಾಗಾಗಿ ಇಂತಹ ಡಿಸ್ಚಾರ್ಜ್ ಅಪ್ಲಿಕೇಶನ್ ಗಳಿಗೆ ಒಂದು ಹೆಚ್ಚು ಸಮಯವನ್ನ ಹಾಳು ಮಾಡುವಂತದ್ದು ಸೂಕ್ತ ಅಲ್ಲ. ಹಾಗಾಗಿ ಆರೋಪಿಗಳ ಪರ ವಕೀಲರಿಗೆ ಒಂದು ಸೂಚನೆಯನ್ನ ಕೂಡ ಕೊಟ್ಟು ಆದಷ್ಟು ಬೇಗ ಮುಗಿಸಿ ಟ್ರಯಲ್ ಅನ್ನ ಆರಂಭಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಸ್ಪಿಪಿ ಅವರೊಂದು ಮನವಿಯನ್ನ ಈಗ ಕೋರ್ಟ್ಗೆ ಕೊಟ್ಟಿದ್ದಾರೆ. ಕೋರ್ಟ್ ಮಾಡಿದೆ ಮತ್ತೆ ಅದರಲ್ಲಿ ಏನು ಅಂಶಗಳನ್ನ ಮತ್ತಷ್ಟು ಉಲ್ಲೇಖವನ್ನ ಮಾಡಿದ್ದಾರೆ. ಮತ್ತೆ ಅದರ ಮೇಲೆ ಕೋರ್ಟ್ ಏನು ಆದೇಶವನ್ನ ಮಾಡುತ್ತೆ ಅನ್ನುವಂಥದ್ದು ಮಧ್ಯಾಹ್ನ 3 ಗಂಟೆಗೆ ವಿಚಾರಣೆ ಮುಂದೂಡಿಕೆ ಆಗಿರುವಂತದ್ದು. ಈ ಮಧ್ಯೆ ಪ್ರದೋಷ್, ಆರೋಪಿ ನಂಬರ್ 14 ಪ್ರದೋಷ್ ಅವರ ತಂದೆ ನೆನ್ನೆ ಸಾವನ್ನಪ್ಪಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಅವ್ರಿಗೆ ಇವತ್ತು ಅಂತ್ಯಕ್ರಿಯೆಗೆ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಕೋರ್ಟ್. ಅದರ ಜೊತೆಗೆ ಆ ಒಂದು ಪ್ರದೋಷ್ಗೆ 15 ತಿಂಗಳ ಕಾಲ ಜಾಮೀನನ್ನ ಕೊಡಿ ಅಂತೇಳಿ ಅವರ ಪರ ವಕೀಲರಾದ ದಿವಾಕರ್ ಅವರು ಮನವಿಯನ್ನು ಮಾಡಿದ್ರು. ಅದರ ವಿಚಾರಣೆ ಕೂಡ ಮಧ್ಯಾಹ್ನಕ್ಕೆ ಹೋಗಿರುವಂತದ್ದು. ಜೊತೆಗೆ ಅವರಿಗೆ ದರ್ಶನ್ಗೆ ಒಂದು ಕನಿಷ್ಠ ಸೌಲಭ್ಯ ಕೊಡುವಂತ ವಿಚಾರದಲ್ಲಿ ಕೂಡ ಕೋರ್ಟ್ನ ಆದೇಶವನ್ನ ನ್ಯಾಯ ಎಂದು ಜೈಲು ಅಧಿಕಾರಿಗಳು ಪಾಲನೆ ಮಾಡಿಲ್ಲ ಅಂತೇಳಿ ಅವರ ಒಂದು ನ್ಯಾಯಾಂಗ ನಿಂದನೆಗೆ ಶಿಫಾರಸನ್ನು ಕೋರಿದಂತ ಅರ್ಜಿಯ ಆದೇಶ ಕೂಡ ಕಾಯ್ದಿರಿಸಿರುವಂತದ್ದು. ಹಾಗಾಗಿ ಇವತ್ತು ಏನು ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯರು ಕೊಟ್ಟಿರುವಂತ ಒಂದು ವರದಿಯನ್ನು ಆಧರಿಸಿ ಇವತ್ತು ಮಧ್ಯಾಹ್ನ ಆ ನ್ಯಾಯಾಂಗ ನಿಂದನೆ ಅರ್ಜಿ, ಜೈಲಧಿಕಾರಿಗಳ ವಿರುದ್ಧ ಇರುವಂತಹ ಅರ್ಜಿಗೆ ಸಂಬಂಧಪಟ್ಟಂತೆಯೂ ಕೂಡ ಮಧ್ಯಾಹ್ನ ಕೋರ್ಟ್ ಆದೇಶ ಮಾಡುವಂತ ಸಾಧ್ಯತೆಗಳಿದೆ. ರಕ್ಷಿತ್, ಥ್ಯಾಂಕ್ ಯು ರಮೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.